ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾಲೆಡ್ಜ್ ಲೈಟ್. ಸೊ ಇಂದಿನ ವಿಡಿಯೋದಲ್ಲಿ ನಮಗೊಂದು ಬಂಪರ್ ಆಫರನ್ನು ಹೇಳಲು ಬಂದಿದ್ದೇನೆ. ಏನಪ್ಪ ಬಂಪರ್ ಆಫರ್? 35,000ವರೆಗೂ ನಾವು ಸ್ಕಾಲರ್ಶಿಪ್ ಅಮೌಂಟ್ನ ಪಡಿಬೋದು. ಯಾರು? ವಿದ್ಯಾರ್ಥಿಗಳು 35,000ವರೆಗೂ ಏನು ಮಾಡ್ಬೋದು? ಸ್ಕಾಲರ್ಶಿಪ್ನ ಪಡಿಬೋದು. ಇದನ್ನೇ ನಾವು ಪ್ರೈಸ್ ಮನಿ ಸ್ಕಾಲರ್ಶಿಪ್ಸ್ ಅಂತ ಕರಿತೀವಿ. ನಮ್ಮ ಕರ್ನಾಟಕದ ಗೌರ್ಮೆಂಟ್ ಬಡ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂದರೆ ಪ್ರೋತ್ಸಾಹ ಧನ, ಶಿಕ್ಷಣದಲ್ಲಿ ಪ್ರೋತ್ಸಾಹ ಧನವನ್ನು ಕೊಡುತ್ತಿದ್ದಾರೆ. ಈ ಪ್ರೈಸ್ ಮನಿ ಪಡೆಯೋದಕ್ಕಾಗಿ ಯಾರಿಗೆ ಪ್ರೈಸ್ ಮನಿ ಬರುತ್ತೆ, ಯಾರ್ಯಾರು ಅಪ್ಲೈ ಮಾಡ್ಕೋಬೋದು, ಯಾವ್ಯಾವ ಎಲಿಜಿಬಿಲಿಟೀಸ್ ಬೇಕು ಮತ್ತು ಯಾವ್ಯಾವ ತರಹದ ಡಾಕ್ಯುಮೆಂಟ್ಸ್ ಬೇಕು ಎನ್ನುವುದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಎಲಿಜಿಬಿಲಿಟಿ ಆಫ್ ಕರ್ನಾಟಕ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಸ್ಟೂಡೆಂಟ್ ಮಸ್ಟ್ ಮೀಟ್ ದ ಫಾಲೋಯಿಂಗ್ ಕ್ರೈಟೀರಿಯಾ. ಸೊ ಏನೇನು ಕ್ರೈಟೀರಿಯಾ ಅಂತಂದರೆ, BA ಪರ್ಮನೆಂಟ್ ಸಿಟಿಜನ್ ಆಫ್ ಕರ್ನಾಟಕ, ಅಂದರೆ ಅವರು ಕರ್ನಾಟಕದಲ್ಲಿ ಇರುವಂತಹ ವ್ಯಕ್ತಿಗಳಾಗಿರಬೇಕು. ಬಿಲಾಂಗ್ ಟು ಆ್ಯನ್ SC/ST ಫ್ಯಾಮಿಲಿ ಆಗಿರಬೇಕು, ಅಂದರೆ ಅವರು SC ಮತ್ತು ST ಪಂಗಡಕ್ಕೆ ಸೇರಿರಬೇಕು, ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಆಗಿರಬೇಕು. ಪಾಸ್ ದೇ ಪ್ರೀವಿಯಸ್ ಎಜುಕೇಷನ್ ಕ್ವಾಲಿಫಿಕೇಷನಿಂದ ಫಸ್ಟ್ ಅಟೆಂಪ್ಟ್, ಅಂದರೆ ಫಸ್ಟ್ ಅಟೆಂಪ್ಟಲ್ಲೇ ಯಾವುದೇ ತರಹದ ಫೇಲ್ ಆಗಲಿ ಬ್ಯಾಕ್ಲಾಗ್ಸ್ ಆಗಲಿ ಇಲ್ದಿರೋ ಅವ್ರು ಏನು ಮಾಡಿರಬೇಕು, ಫಸ್ಟ್ ಅಟೆಂಪ್ಟಲ್ಲೇ ಎಲ್ಲ ಎಕ್ಸಾಮ್ಸ್ನ ಅವ್ರು ಏನು ಮಾಡಿರಬೇಕು, ಪಾಸ್ ಮಾಡಿರಬೇಕಾಗಿರುತ್ತೆ. ಆ್ಯಂಡ್ ಬಿ ಎನ್ರೋಲ್ಡ್ ಆ್ಯಸ್ ಎ ಸ್ಟೂಡೆಂಟ್ ಅಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಇವರು ಯಾವ ಥರ ಯೂನಿವರ್ಸಿಟಿಯಲ್ಲಂದರೆ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಅವ್ರೇನು ಮಾಡಿರಬೇಕು, ವ್ಯಾಸಂಗ ಮಾಡಿರಬೇಕು ಆಗಿರುತ್ತೆ. ಮತ್ತು ಹ್ಯಾವ್ ರೀಸೆಂಟ್ಲಿ ಕಂಪ್ಲೀಟೆಡ್ ದೇರ್ ಎಜುಕೇಷನ್ ಇನ್ ಅಗ್ರಿಕಲ್ಚರಲ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಕಲ್, ಡಿಪ್ಲೊಮೊ, ಡಿಗ್ರಿ ಆರ್ ಮಾಸ್ಟರ್ಸ್, ಅಂದರೆ ರೀಸೆಂಟಾಗಿ ಕಂಪ್ಲೀಟ್ ಮಾಡಿರಬೇಕು ಅವ್ರ ಎಜುಕೇಷನ್. ಅಂತಂದರೆ ಇವಾಗ 2024 ಅಂತ ಇಟ್ಕೊಳ್ಳಿ, ನಾನು 2023 ನಾನು 10th ಮುಗಿಸಿದ್ದೀನಿ, 2024 ಇವಾಗ ನಾನು 10th ಬೇಸಿಕ್ ಮೇಲೆ ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಅದು ಆಗಲ್ಲ. 2024 ನಾವೇನು ಮಾಡಿರಬೇಕು, ಎಕ್ಸಾಮ್ನ ಪಾಸ್ ಮಾಡಿರಬೇಕು. ಅದೇ ಥರ PUC ಆಗಲಿ, ಡಿಗ್ರಿ ಆಗಲಿ, ಡಬಲ್ ಡಿಗ್ರಿ ಆಗಲಿ, ಯಾವುದೇ ಆಗಲಿ ನಾವು ಅದೇ ವರ್ಷ ಏನು ಮಾಡಿರಬೇಕು, ಪಾಸ್ ಆಗಿರಬೇಕಾಗಿರುತ್ತೆ. ಹಾಗೆ ನಾವು ಅದೇ ವರ್ಷದಲ್ಲೇ ಎಕ್ಸಾಮ್ನ ಪಾಸ್ ಮಾಡಿರಬೇಕಾಗಿರುತ್ತೆ, ಅಂದರೆ ಅದೇ ವರ್ಷದಲ್ಲಿ ನಮ್ಮ ಕೋರ್ಸ್ನ ಮುಗಿಸಿರ್ಬೇಕಾಗಿರುತ್ತೆ. ಮತ್ತು ಈ ಸ್ಕಾಲರ್ಶಿಪ್ಗೆ ಯಾವುದೇ ಥರದ ಇನ್ಕಮ್ ಲಿಮಿಟ್ಸ್ ಇರಲ್ಲ. ಅಂತಂದರೆ 5 lakhs, ವಿತಿನ್ 5 lakhs ಇರಬೇಕು, ಆರ್ ಎಲ್ಸ್ ವಿತಿನ್ 2 lakhs ಇರಬೇಕು ನಮ್ಮ ಆ್ಯನ್ಯಲ್ ಇನ್ಕಮ್. ಆ ಥರದ ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಹೊಂದಿರೋದಿಲ್ಲ. ಹಾಗೆ ಯಾವ ಕೋರ್ಸ್ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂದರೆ, SSLC ಮಾಡಿದಂತಹ ವಿದ್ಯಾರ್ಥಿಗಳಿಗೆ 10,000 ರಿಂದ 20,000, ಅಂದರೆ 10,000 to 20,000 ಅಷ್ಟು ಸ್ಕಾಲರ್ಶಿಪ್ ಬರುತ್ತೆ. ಆ್ಯಂಡ್ ಹಾಗೆ PUC, ಡಿಪ್ಲೊಮೊ, ITI ಮಾಡಿದಂತಹ ವಿದ್ಯಾರ್ಥಿಗಳಿಗೆ 20,000, 20,000 ಸ್ಕಾಲರ್ಶಿಪ್ ಸಿಗುತ್ತೆ. ಆ್ಯಂಡ್ ಹಾಗೆ ಡಿಗ್ರಿ ಮಾಡಿರುವಂತಹ ಲೈಕ್ BA, BSc, BCom ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ 25,000 ಸ್ಕಾಲರ್ಶಿಪ್ ಬರುತ್ತೆ, ಅಂದರೆ 25,000. ಆ್ಯಂಡ್ MSc, MCom, MA ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ 30,000 ರು ಆ್ಯಂಡ್ 30,000 ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೆ ಲೈಕ್ ಇಂಜಿನಿಯರಿಂಗು, ಅಗ್ರಿಕಲ್ಚರು, ಮೆಡಿಕಲ್ಲು, ವೆಟರ್ನರಿ ಈ ಥರ ಮಾಡಿದಂತಹ ವಿದ್ಯಾರ್ಥಿಗಳಿಗೆ 35,000, 35,000 ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಯಾವ ವಿದ್ಯಾರ್ಥಿಗಳು ಇನ್ನೂ ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಹಾಕಿಲ್ವೋ ಎಲ್ಲ ವಿದ್ಯಾರ್ಥಿಗಳು ಈ ಕೂಡಲೇ ಅಪ್ಲಿಕೇಶನ್ ಲಿಂಕ್ನ ಓಪನ್ ಮಾಡಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ಸರ್ಕಾರದಿಂದ ಬರುವಂತಹ ಇಂತಹ ಉಚಿತ ಸ್ಕಾಲರ್ಶಿಪ್ಸ್ಗಾಗಲಿ ಯೋಜನೆಗಳಾಗಲಿ ಉಪಯೋಗ ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ಹೇಳುತ್ತೇನೆ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.